ಎಷ್ಟೊಂದು ಜನಕ್ಕೆ ವಯಸ್ಸಾಗ್ತಾ ಆಗ್ತಾ ಮಂಡಿ ನೋವೆಲ್ಲ ಸ್ಟಾರ್ಟ್ ಆಗುತ್ತೆ ಮತ್ತು ಒಂದಷ್ಟು ಜನಕ್ಕೆ ಚಿಕ್ಕ ವಯಸ್ಸಲ್ಲಿ ಏನೋ ಮೂಗೇಟ್ ಆಯಿತು ಇಲ್ಲಾಂದರೆ ಜಸ್ಟ್ ಯಾವುದೋ ಒಂದು ಸ್ಪೋರ್ಟ್ಸ್ ಇಂಜುರಿಯಿಂದ ಮಂಡಿ ನೋವೆಲ್ಲ ಸ್ಟಾರ್ಟ್ ಆಗುತ್ತೆ. ನಮಸ್ಕಾರ, ನಾನು ನಿಮ್ಮ ಫಿಟ್ಕಂಡಿಗ ರಘು ಮಾತಾಡ್ತೀರಾ. ಇವತ್ತು ನಾನು ನಿಮ್ಮೆಲ್ಲರಿಗೂ ಮಂಡಿ ನೋವಿಂದ ಹೊರಗಡೆ ಬರೋದಕ್ಕೆ ಒಂದಷ್ಟು ಸೊಲ್ಯೂಷನ್ಸ್ ಕೊಡ್ತೀನಿ ಮತ್ತು ನ್ಯೂಟ್ರಿಷನ್ ವೈಸ್ ಕೂಡ ಏನು ಇಂಪಾರ್ಟೆಂಟ್ ಅಂತ ಒಂದು ಬೋನಸ್ ಟಿಪ್ ಕೂಡ ನಾನು ಕೊಡ್ತೀನಿ. ಅದೆಲ್ಲ ತಿಳ್ಕೊಳ್ಳೋಣ. ಲೆಟ್ಸ್ ಗೋ. ವೆಲ್ಕಮ್ ಬ್ಯಾಕ್ ಎವ್ರಿವನ್. ಸೊ ಮೊದಲನೇದಾಗಿ ಮಂಡಿ ನೋವು ಸ್ಟಾರ್ಟ್ ಆಗೋದಕ್ಕೆ ಹಲವಾರು ಕಾರಣಗಳಿರ್ಬೋದು. ಸೊ ಮಂಡಿ ನೋವುನ ಆ್ಯಕ್ಚುಲಾಗಿ ಎರಡು ಮೇಜರ್ ಕ್ಯಾಟಗರೀಸ್ ಅಂತ ಅಂದ್ಬಿಟ್ಟು ಡಿವೈಡ್ ಮಾಡಿ ಅದಾದ ನಂತರ ನಾನು ಸೊಲ್ಯೂಷನ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಏನು ಕ್ಯಾಟಗರೀಸ್ ಅಂತಂದರೆ ಮಂಡಿ ನೋವು ಕ್ಯಾಟಗರೀಸ್ ಇದೆ ಅಂತ ಅನ್ಕೊಂತಿದ್ದೀರಾ ಅಂದರೆ ಜಸ್ಟ್ ಆ ಪೇಯ್ನ್ ಪ್ರಕಾರ ನೀವೇನಾದ್ರು ನೋಡಿದ್ರೆ ಹೇಗೆ ಸ್ಟಾರ್ಟ್ ಆಯಿತು, ಹೇಗೆ ಪೇಯ್ನ್ ಇದೆ ಅಂತ ಅಂದ್ಬಿಟ್ಟು ತಿಳ್ಕೊಂಡ್ರೆ ನಿಮ್ಗೆ ಈಸಿಯಾಗಿ ಸೊಲ್ಯೂಷನ್ ಕಂಡು ಹಿಡ್ಕೊಳ್ಳೋದಕ್ಕೆ ಈಸಿ ಆಗೋಗುತ್ತೆ. ಸೊ ನಾನು ಎರಡು ಬೇಸಿಕ್ ಕ್ಯಾಟಗರೀಸ್ ಡಿವೈಡ್ ಮಾಡಿದ್ದೀನಿ. ಹಲವಾರು ಕ್ಯಾಟಗರೀಸ್ ಇದೆ ಪೇಯ್ನ್ ಒಳಗಡೆ, ಬಟ್ ಮಂಡಿ ನೋವುಗೋಸ್ಕರ ಅಂತಲೇ ಎರಡು ಮೇಜರ್ ಕ್ಯಾಟಗರೀಸ್ ಡಿವೈಡ್ ಮಾಡಿದ್ದೀನಿ. ಓಕೆ, ಸೊ ಯೂಶಲ್ ಆಗಿ ಎರಡು ಕ್ಯಾಟಗರಿ ಒಳಗಡೆ ಮೊದಲನೇದೇನು ಅಂತ ನ್ಯೂರೋಪಥಿಕ್ ಪೇನ್. ಸೊ ನ್ಯೂರೋಪಥಿಕ್ ಪೇನ್ ಏನು ಅಂತಂದರೆ ಎನಿಥಿಂಗ್ ವಿಚ್ ಇಸ್ ರಿಲೇಟೆಡ್ ಟು ನರ್ವ್ ಆರ್ ನರ್ವಸ್ ಸಿಸ್ಟಮ್. ಸೊ ಅಂದರೆ ನರಗಳು ಅಂತ ಅಂದ್ಬಿಟ್ಟು ಏನಿರುತ್ತಲ್ಲ, ಸೊ ಅದರಿಂದ ಬರ್ತಿರೋಂಥ ಒಂದು ಪೇನ್. ಸೊ ಹೇಗೆ ಗೊತ್ತಾಗುತ್ತೆ ನರದಿಂದ ಬರ್ತಿದ್ಯಾ ಅಥವಾ ಜಸ್ಟ್ ಏನೋ ಒಂದು ಮೂಗೇಟ್ ಆಗಿದೆಯಾ ಅಥವಾ ಏಟ್ ಬಿದ್ದಿದ್ಯಾ ಅಥವಾ ಜಸ್ಟ್ ಏನೋ ಒಂದು ಸ್ವಲ್ಪ ಲಿಗಮೆಂಟ್ ಏರ್ ಆಗಿದೆಯಾ ಅಂತಂದ್ಬಿಟ್ಟು ಹೇಗೆ ಗೊತ್ತಾಗುತ್ತೆ ಅಂತಂದರೆ ಮಂಡಿ ನೋವ್ತಿದೆ ಅಂದಿದ ತಕ್ಷಣವೇ ಜಸ್ಟ್ ಮಂಡಿನೇ ನೋವ್ತಿಲ್ಲ, ಇಲ್ಲೊಂದು ಸ್ವಲ್ಪ ಬೆನ್ನಿಂದೆಲ್ಲನೂ ಒಂದು ಸ್ವಲ್ಪ ಜುಮ್ ಹಿಡ್ದಂಗೆ ಆಗುತ್ತೆ ನನಗೆ. ಅದಾದ ನಂತರ ಇಲ್ಲಿ ಕಾಲು ಕೆಳಗೆ ಹಸ್ತದ ಹತ್ರವರೆಗೂ ಕೂಡ ಪೇನ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಒಂದು ಸ್ವಲ್ಪ ಏನಾದ್ರು ನಡೆಯೋದಕ್ಕೆ ಸ್ಟಾರ್ಟ್ ಆಗಿದ್ದ ತಕ್ಷಣ ಈ ಸೊಂಟ ಎಲ್ಲ ಒಂದು ಸ್ವಲ್ಪ ಏನೋ ಸ್ವಲ್ಪ ತುಂಬಾನೇ ಅನ್ಕಂಫರ್ಟಬಲ್ ಅನ್ಈಸಿ ಥರ ಅನಿಸ್ತಿರುತ್ತೆ, ನಡೆಯೋದಕ್ಕೆ ಜಾಸ್ತಿ ಹೊತ್ತಾಗೋದಿಲ್ಲ. ಬಟ್ ಮಂಡಿ ನೋವು ಕೂಡ ಇರುತ್ತೆ. ನನಗೆ ನೋಡಿದ್ರೆ ಆ್ಯಕ್ಚುಲ್ ಆಗಿ ಈ ಹಿಪ್ಸಿಂದ ಈ ಬೆನ್ನಿಂದ ಕೂಡ ಸ್ವಲ್ಪ ಪೇನ್ ಇರುತ್ತೆ ಅಂತ ನಿಮ್ಗೆ ಅನ್ನಿಸ್ತಿದೆ ಅಂತ ಅಂದರೆ ಇದು ಆ್ಯಕ್ಚುಲ್ ಆಗಿ ಮಂಡಿ ನೋವು ಅಲ್ಲ. ಬಟ್ ಇದು ನೀವೇನಾದರೂ ನ್ಯೂರೋಪಥಿಕ್ ಪೇನ್ ಏನಾದರೂ ಕನ್ಸಿಡರ್ ಮಾಡ್ಕೊಂಡ್ರೆ ನೀವು ಒಂದು ಸ್ವಲ್ಪ ಪೇನ್ ಆ್ಯಕ್ಚುಲಿ ನಿಮಗೆ ಈ ಹಿಪ್ಸಿಂದಾನೇ ಟ್ರಾವರ್ಸ್ ಆಗ್ತಿರೋ ಕಾರಣದಿಂದ ಅಂದರೆ ಜಸ್ಟ್ ಒಂದು ಸ್ವಲ್ಪ ಶೂಟಿಂಗ್ ಪೇನ್ ಅಂತ ಅಂದ್ಬಿಟ್ಟು ನಾವೇನು ಹೇಳ್ತೀವಿ, ಆ ಶೂಟಿಂಗ್ ಪೇನ್ ಆ್ಯಕ್ಚುಲ್ ಆಗಿ ನರ್ವ್ ಇಂಪಿಂಜ್ಮೆಂಟ್ ಇಂದ ಇರ್ಬೋದು. ಅಂದರೆ ನರ್ವ್ ಆ್ಯಕ್ಚುಲ್ ಆಗಿ ಏನಾದರೂ ಪ್ರೆಸ್ ಆಗೋಗಿತ್ತು ಅಂತಂದರೆ ಪ್ರಾಪರ್ ಸಿಗ್ನಲ್ಸ್ ಆಗ್ತಿರಲ್ಲ, ಇಲ್ಲಾಂದರೆ ಜಸ್ಟ್ ನ್ಯೂಟ್ರಿಯೆಂಟ್ ಪಾಸ್ ಆಗ್ತಿರಲ್ಲ, ಬ್ಲಡ್ ಫ್ಲೋ ಕರೆಕ್ಟಿಗೆ ಇಲ್ಲ ಅಂತಂದರೆ ಕೂಡ ಪೇನ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದಕ್ಕೇನು ಸೊಲ್ಯೂಷನ್ ಅಂತ ಅಂದರೆ ಒಳ್ಳೆ ಕೈರೋಪ್ರಾಕ್ಟ್ನ ನೋಡಿ ನಿಮ್ಮ ಏರಿಯಾ ಒಳಗಡೆ ಯಾರು ಚೆನ್ನಾಗಿದ್ದಾರೆ, ನಿಮ್ಮ ಆ್ಯಕ್ಚುಲ್ ಆಗಿ ಲೊಕ್ಯಾಲಿಟಿ ಒಳಗಡೆ ಯಾರು ಚೆನ್ನಾಗಿದ್ದಾರೆ ಅಂತ ನೋಡಿಬಿಟ್ಟು ಕೈರೋಪ್ರಾಕ್ಟ್ನ ವಿಸಿಟ್ ಮಾಡಿ. ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಏನು ಅಂತಂದ್ಬಿಟ್ಟು. ಸೊ ಕೈರೋಪ್ರಾಕ್ಟ್ನ ವಿಸಿಟ್ ಮಾಡಿ, ಆರ್ಥೋಪೆಡಿಕ್ನ ವಿಸಿಟ್ ಮಾಡೋದಕ್ಕೆ ಹೋಗಬೇಡಿ. ಸೊ ನಾನೇನಿಗೆ ಹೇಳ್ತಿದ್ದೀನಿ, ಆರ್ಥೋಪೆಡಿಕ್ ಬಂದ್ಬಿಟ್ಟು ಮೂಳೆ ಡಾಕ್ಟರ್ ನಿಜವಾಗ್ಲೂ ಪೇನ್ ಕೊಡ್ತಾರೆ, ಬಟ್ ಪೇನ್ ಕಿಲ್ಲರ್ಸ್ ಕೊಡ್ತಾರೆ. ದಯವಿಟ್ಟು ಯಾರೂ ಜಾಸ್ತಿ ಪೇನ್ ಕಿಲ್ಲರ್ಸ್ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಏನಕ್ಕೆ ಯೂಸ್ ಮಾಡ್ತಾ ನಿಮ್ಮ ಬಾಡಿ ಸ್ಯಾಚುರೇಟ್ ಆದ ನಂತರ ಡೋಸಸ್ ತುಂಬ ಇನ್ಕ್ರೀಸ್ ಮಾಡಬೇಕಾಗುತ್ತೆ. ಸೊ ದಟ್ ಇಸ್ ನಾಟ್ ಗುಡ್ ಫಾರ್ ಯರ್ ಲಿವರ್ ಆಸ್ ವೆಲ್. ನಮ್ಮ ಎರಡನೇ ರೀತಿಯಾದ ಪೇನ್ ಏನು ಅಂತಂದರೆ ನಾಸಿಸೆಪ್ಟಿವ್ ಪೇನ್ ಅಂತ ಅಂದ್ಬಿಟ್ಟು ಹೇಳ್ಬೋದು. ಇಲ್ಲ ಅಂತಂದರೆ ಜಸ್ಟ್ ಒಂದು ಸ್ವಲ್ಪ ಪೇನ್ ಟ್ರಿಗರ್ಡ್ ಬೈ ಇಂಜುರೀಸ್ ಅಂತ ಅಂದ್ಬಿಟ್ಟು ಹೇಳ್ಬೋದು. ಸೊ ಯಾರೋ ಒಬ್ರು ಬಂದು ಗುದ್ದಿದ್ರು, ಇಲ್ಲಾಂದರೆ ಆಕ್ಸಿಡೆಂಟ್ ಒಳಗಡೆ ಆಗಿರೋಂಥ ಪೇನ್ ಆಗಿರ್ಬೋದು. ಲಿಗಮೆಂಟ್ ಏರ್ ಬಗ್ಗೆ ಮಾತಾಡ್ತಿಲ್ಲ, ನಾನು ಜಸ್ಟ್ ನ್ಯಾಚುರಲ್ ಪೇನ್ ಬಗ್ಗೆ ಹೇಳ್ತೀನಿ. ನಾಸಿಸೆಪ್ಟಿವ್ ಪೇನ್ ಆ್ಯಕ್ಚುಲ್ ಆಗಿ ಒಂದು ಇಂಜುರಿಯಿಂದ ಆಗಿರ್ಬೋದು, ಇಲ್ಲ ಅಂತಂದರೆ ಏನೋ ಜಸ್ಟ್ ಮೂಗೇಟಿಂದ ಕೂಡ ಆಗಿರ್ಬೋದು, ಇಲ್ಲಾಂದರೆ ಜಸ್ಟ್ ಏನೋ ಟಿಶ್ಯೂ ಡ್ಯಾಮೇಜಿಂದ ಆಗಿರ್ಬೋದು, ಇಲ್ಲ ಲೈಟಿಗೆ ಒಂದು ಸ್ವಲ್ಪ ಮೈನರ್ ಫ್ರ್ಯಾಕ್ಚರ್ಸ್ ಆಗಿರೋದ್ರಿಂದ ಕೂಡ ಆಗಿರ್ಬೋದು. ಓಕೆ, ಸೊ ಈ ಪೇಯ್ನ ಆ್ಯಕ್ಚುಲ್ ಆಗಿ ಹೊರಗಡೆ ಬರೋದು, ಈ ಪೇಯ್ನಿಂದ ಹೊರಗಡೆ ಬರೋದಕ್ಕೆ 3 ಸಿಂಪಲ್ ಸೊಲ್ಯೂಷನ್ಸ್ನ ನಾನು ಇವತ್ತು ಕೊಡ್ತಿದ್ದೀನಿ. ಸೊ ಮೊದಲನೇದು ಏನು ಅಂತಂದರೆ ಹಾಟ್ ಆ್ಯಂಡ್ ಕೋಲ್ಡ್ ಮೆಥಡ್. ಸೊ ಹಾಟ್ ಆ್ಯಂಡ್ ಕೋಲ್ಡ್ ಮೆಥಡ್ ಏನು ಅಂತಂದರೆ, ಹಾಟ್ ಅಂದರೆ ಕಂಪ್ಲೀಟ್ಲಿ ಹೈಯರ್ ಟೆಂಪರೇಚರ್ ಒಳಗಡೆ ಒಂದು ಪದಾರ್ಥನ ತೊಗೊಂಡು ಮತ್ತು ಇನ್ನೊಂದು ಕಂಪ್ಲೀಟ್ಲಿ ಲೋವರ್ ಟೆಂಪರೇಚರ್ ಅಂದರೆ ಐಸ್ನ ತೊಗೊಂಡು ನಾವು ಎರಡೂ ಉಪಯೋಗಿಸ್ಕೊಂಡು ರಿಕವರಿಗೆ ಹೆಲ್ಪ್ ಮಾಡ್ತಿರ್ತೀವಿ. ಅಂದರೆ ನಾನೇನು ಮಾಡ್ತೀನಿ, ಓಕೆ ಬಿಸಿ ನೀರ್ದು ಒಂದು ಸ್ವಲ್ಪ ಶಾಖ ಚೆನ್ನಾಗಿ ಕೊಟ್ಟು ಒಂದು 5 to 10 minutes ಕಾಲೆಲ್ಲ ನಾನು ಮಂಡಿ ಚೆನ್ನಾಗಿ ಬಿಸಿ ಆದ ನಂತರ ಒಂದು 5 minutes ನಾರ್ಮಲ್ ಟೆಂಪರೇಚರ್ಗೆ ಬರ್ತಿದ್ದಂಗೆನೇ ನೆಕ್ಸ್ಟ್ ನಾನು ಕೋಲ್ಡ್ನ ಯೂಸ್ ಮಾಡ್ತೀನಿ. ಅಂದರೆ ಐಸ್ ಕ್ಯೂಬ್ಸ್ ಎಲ್ಲ ನಾನು ಒಂದು ಬ್ಯಾಗ್ ಒಳಗಡೆ ಹಾಕಿ ಅದರ ನಂತರ ನೀಟಿಗೆ ಪ್ಯಾಕ್ ಮಾಡಿ ಒಂದು 10 to 15 minutes ನಾನು ಐಸ್ ಕ್ಯೂಬ್ನ ಅಲ್ಲಿಡೋದ್ರಿಂದ ಚೆನ್ನಾಗಿ ತಿರ್ಗಾ ಒಂದು ಸ್ವಲ್ಪ ಬ್ಲಡ್ ಫ್ಲೋನ ರಿಸ್ಟ್ರಿಕ್ಟ್ ಮಾಡಿ ತಿರ್ಗಾ ವಾಪಸ್ ನಾರ್ಮಲ್ ಟೆಂಪರೇಚರ್ಗೆ ಯಾವಾಗ ಬರುತ್ತಲ್ಲ ಅವಾಗ ಬ್ಲಡ್ ಫ್ಲೋ ನಾರ್ಮಲ್ ಆಗೋದ್ರಿಂದ ನ್ಯೂಟ್ರಿಯೆಂಟ್ಸ್ ಎಲ್ಲ ಚೆನ್ನಾಗಿ ಪಾಸ್ ಆಗುತ್ತೆ, ರಿಕವರಿ ಕೂಡ ಹೆಲ್ಪ್ ಮಾಡುತ್ತೆ. ದಿಸ್ ಇಸ್ ಒನ್ ಆಫ್ ದ ಮೇಜರ್ ಮೆಥಡ್ ಆ್ಯಕ್ಚುಲ್ ಆಗಿ ಎಲ್ಲ ಸ್ಪೋರ್ಟ್ಸ್ ರಿಹ್ಯಾಬ್ ಒಳಗಡೆ ಕೂಡ ಯೂಸ್ ಮಾಡ್ತಾರೆ. ಹಾಟ್ ಆ್ಯಂಡ್ ಕೋಲ್ಡ್ ಮೆಥಡ್ ಇದು ಬಂದ್ಬಿಟ್ಟು ಮೊದಲನೇದು. ಓಕೆ, ಸೊ ಎರಡನೇ ಮೆಥಡ್ ಯಾವುದು ಅಂತಂದರೆ ರೈಸ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಸೊ ಅಕಸ್ಮಾತ್ ಓಕೆ ರೈಸ್ನ ಯಾವಾಗ ಯೂಸ್ ಮಾಡಬೇಕು ಅಂತಂದರೆ ತಿನ್ನೋ ರೈಸ್ ಅಲ್ಲ, ಆ್ಯಕ್ಚುಲ್ ಆಗಿ RICE. ಓಕೆ, ಸೊ ಇದ್ರದ್ದು ಅಬ್ರಿವೇಷನ್ ನಾನು ಹೇಳ್ತೀನಿ. ಬಟ್ ಇದನ್ನು ಯಾವಾಗ ಯೂಸ್ ಮಾಡಬೇಕು ಅಂತಂದರೆ ನಿಮ್ಗೇನಾದರೂ ನಡೆದಾದ ನಂತರ ಅಥವಾ ಎಕ್ಸಸೈಸ್ ಮಾಡೋದ ನಂತರ, ಇಲ್ಲಾಂದರೆ ವಾಕಿಂಗ್ ಮಾಡೋದ ನಂತರ ನಿಮ್ಗೇನಾದರೂ ಮಂಡಿ ಒಳಗಡೆ ಸ್ವೆಲ್ಲಿಂಗ್ ಬರ್ತಿದೆ, ಒಂದು ಸ್ವಲ್ಪ ಊತ ಬರ್ತಿದೆ ಅಂತಂದರೆ ಮಾತ್ರನೇ ಈ ಮೆಥಡ್ನ ಯೂಸ್ ಮಾಡಿ. ಇಲ್ಲಾಂದರೆ ಫಸ್ಟ್ ಮತ್ತು ಥರ್ಡ್ ಮೆಥಡ್ ನಾನೇ ನೆಕ್ಸ್ಟ್ ಹೇಳ್ತೀನಿ, ಅದನ್ನು ಯೂಸ್ ಮಾಡಿದ್ರೆ ಪರವಾಗಿಲ್ಲ. ಓಕೆ, ಸೊ ರೈಸ್ ಮೆಥಡ್ ಅಂದರೆ ಏನು ಅಂತಂದರೆ ರೆಸ್ಟ್, R for ರೆಸ್ಟ್, I for ಐಸ್, ಓಕೆ, C for ಕಂಪ್ರೆಷನ್, ಓಕೆ ಎಲ್ಲಾದರೂ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು, E for ಎಲಿವೇಷನ್. ಓಕೆ, ಸೊ ರೆಸ್ಟ್ ಮಾಡಬೇಕು. ಓಕೆ, ವರ್ಕೌಟ್ ಅಕಸ್ಮಾತ್ ಮಾಡ್ತಿದ್ದೀರಾ ಅಂತಂದರೆ ಆದಷ್ಟು ಒಂದು 2 ದಿನ ಕಂಪ್ಲೀಟಾಗಿ ರೆಸ್ಟ್ ಮಾಡೋದಕ್ಕೆ ಟ್ರೈ ಮಾಡಿ. ಎಷ್ಟು ರೆಸ್ಟ್ ಕೊಡ್ತಿರೋ ಅಷ್ಟು ರಿಕವರಿಗೆ ತುಂಬಾ ಹೆಲ್ಪ್ ಮಾಡುತ್ತೆ. I ಅಂದರೆ ಐಸ್. ಓಕೆ, ಸೊ ಐಸಿಂಗ್ ಮಾಡಲೇಬೇಕು ನೀವು. ಓಕೆ, ಸೊ ವರ್ಕೌಟ್ ಆದ ನಂತರ ಆದರೂ ಪರವಾಗಿಲ್ಲ, ಇಲ್ಲ ಸ್ವೆಲ್ಲಿಂಗ್ ಯಾವಾಗ ಕಾಣಿಸ್ತಿದೆ ಅಂದರೆ ಆ ಥರ ಟೈಮ್ ಒಳಗಡೆ ಮಾಡಿದ್ರು ಪರವಾಗಿಲ್ಲ. ಅಂದರೆ ದಿನಕ್ಕೆ 10 minutes ಐಸಿಂಗ್ ಮಾಡಿ 2 to 3 times.
ಓಕೆ, ಸೊ ಮಾಡಿದಷ್ಟು ತುಂಬಾ ಒಳ್ಳೆಯದು. ಸಿ ಅಂದರೆ ಕಂಪ್ರೆಷನ್, ಅಂದರೆ ಆ ಸರ್ಫೇಸ್ ಏರಿಯಾ ಮಂಡಿ ಅಥವಾ ಸ್ವೆಲ್ಲಿಂಗ್ ಏನಿರುತ್ತಲ್ಲ ಅದು ಜಾಸ್ತಿ ದೊಡ್ಡದು ಆಗ್ತಾ ಇತ್ತು ಅಂತ ಅಂದರೆ ಆ್ಯಕ್ಚುಲಾಗಿ ಅದು ಹಂಗೆ ಬೆಳ್ಕೊಂಡು ಹೋಗ್ತಾನೆ ಇರುತ್ತೆ, ಸ್ವೆಲ್ ಆಗ್ತಾನೆ ಇರುತ್ತೆ. ಅದಕ್ಕೋಸ್ಕರ ಆ ಸರ್ಫೇಸ್ ಏರಿಯಾನ ಕಮ್ಮಿ ಮಾಡಿದಷ್ಟು ತುಂಬಾ ಒಳ್ಳೆಯದು. ಏನು ಮಾಡ್ಬೋದು ಅಂದರೆ ನೀ ಕ್ಯಾಪ್ ಹಾಕ್ಕೊಳ್ಳಿ, ಇಲ್ಲಾಂತಂದರೆ ಕ್ರೇಪ್ ಬ್ಯಾಂಡ್ನ ನೀಟಾಗಿ ಸುತ್ತಕೊಂಡ್ರು ತುಂಬಾ ಒಳ್ಳೆಯದು. ಓಕೆ, ಸೊ ಒಂದು ಸ್ವಲ್ಪ ಹೀಟ್ ಕ್ರಿಯೇಟ್ ಆಗುತ್ತೆ ಅಲ್ಲಿ. ಅದಾದಮೇಲೆ ಎಲಿವೇಷನ್ ಅಂದರೆ ಕಾಲು ನಾವು ಸ್ವಲ್ಪ ಮೇಲ್ಗಡೆ ಇಟ್ಬಿಟ್ಟು ಮಲ್ಕೊಳ್ಳಿ ಅಂದ್ಕೊಂಡು ಎಷ್ಟೊಂದು ಜನ ಡಾಕ್ಟರ್ ಹೇಳಿರ್ತಾರೆ. ಇದೊಂದು ಕಾರಣಕ್ಕಷ್ಟೇ, ಸ್ವೆಲ್ಲಿಂಗ್ ಬರ್ತಿತ್ತು ಅಂತಲೇ ಸ್ವೆಲ್ಲಿಂಗ್ ವಾಪಸ್ ಆ್ಯಕ್ಚುಲಿ ಫ್ಲೋ ಆಗ್ತಾ ಅಲ್ಲೇ ಜಾಗದಲ್ಲಿ ಉಳ್ಕೊಳ್ಳೋ ಕಾರಣದಿಂದ ಒಂದು ಸ್ವಲ್ಪ ಎಲಿವೇಟ್ ಮಾಡಿ ಇಟ್ಕೊಂಡ್ರೆ ನೀಟಿಗೆ ಬ್ಲಡ್ ಫ್ಲೋ ಈಸಿಯಾಗಿ ಆಗುತ್ತೆ. ಏನಕ್ಕೆ ವಾಪಸ್ ಬರ್ತಿರೋಂಥ ಬ್ಲಡ್ ಫ್ಲೋಗೆ ಅದು ತುಂಬ ತಡೆಯೋದ್ರಿಂದ ಒಂದು ಸ್ವಲ್ಪ ಭಾರ ಅಂತ ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ ಕಾಲು. ಸೊ ಅದೊಂದು ಕಾರಣಕ್ಕಷ್ಟೇ. ರೈಸ್ ಮೆಥಡ್ ಏನಾದರೂ ನೀವು ಉಪಯೋಗಿಸ್ತಿದ್ದೀರಾ ಅಂತಂದರೆ ದಯವಿಟ್ಟು ನಿಮ್ಗೆ ಸ್ವೆಲ್ಲಿಂಗ್ ಇದ್ದರೆ ಮಾತ್ರನೇ ಯೂಸ್ ಮಾಡಿ. ಸ್ವೆಲ್ಲಿಂಗ್ ಇಲ್ಲ ಅಂದ್ರೂ ಯೂಸ್ ಮಾಡ್ಬೋದು, ಬಟ್ ಎಲಿವೇಷನ್ ಮಾಡೋದ್ರೊಳಗಡೆ ಏನು ಪಾಯಿಂಟ್ ಇಲ್ಲ ಆ್ಯಕ್ಚುಲಿ ಸ್ವೆಲ್ಲಿಂಗ್ ಇಲ್ಲ ಅಂತಂದರೆ. ಓಕೆ, ಸೊ ನಮ್ಮ ಮೂರನೇ ಸಿಂಪಲ್ ಮೆಥಡ್ ಯಾವುದು ನೀ ಪೇನಿಂದ ಹೊರಗಡೆ ಬರೋದಕ್ಕೆ ಅಂತಂದರೆ ಜಸ್ಟ್ ಮಸಾಜ್. ಸೊ ಮಸಾಜ್ ಅಂತಲೇ ಜಸ್ಟ್ ಯಾವುದೋ ಒಂದು ಎಣ್ಣೆ ಯೂಸ್ ಮಾಡಿಬಿಟ್ಟು ಅಂತಲ್ಲ, ಜಸ್ಟ್ ಪ್ರಾಪರಾಗಿ ನಿಮಗೆ ಯಾವುದು ನಿಮ್ಮ ಮನೇಲಿರೋಂಥ ಎಣ್ಣೆನೇ ಲೈಟ್ಗೆ ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡು, ಇಲ್ಲಾಂದರೆ ಮಸ್ಟರ್ಡ್ ಆಯಿಲ್ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಕೋಕೋನಟ್ ಆಯಿಲ್ ಇದ್ರೂ ಪರವಾಗಿಲ್ಲ, ಯಾವುದೊಂದು ಆಯಿಲ್ನ ಚೆನ್ನಾಗಿ ಒಂದು ಸ್ವಲ್ಪ ಬೆಚ್ಚಗೆ ಮಾಡಿ ಅದಾದ ನಂತರ ಲೈಟಿಗೆ ಒಂದು ಸ್ವಲ್ಪ ಅಯೋಡೆಕ್ಸ್ ಏನಿರುತ್ತೆ ನಿಮ್ಮ ಮನೆಯೊಳಗಡೆ, ಇಲ್ಲ ಯಾವುದೋ ಒಂದು ಪೇನ್ ಬಾಮ್ ಇಲ್ಲ ಟೈಗರ್ ಬಾಮ್ ಆಗಿರ್ಬೋದು, ಯಾವುದೋ ಒಂದು ಬಾಮ್ನ ತೊಗೊಂಡು ನೀಟಿಗೆ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಅದೆರಡೂ ತೊಗೊಂಡು ಕೈಯೊಳಗಡೆ ಇಟ್ಕೊಂಡು ನೀಟಿಗೆ ರಬ್ ಮಾಡಿ. ಓಕೆ, ಎಲ್ಲ ಮಸಲ್ಸ್ ಏನೇನಿದೆ ಮತ್ತು ಯಾವ ಟೆಂಡನ್ಸ್ ಇದೆ, ಚಿಕ್ಕ ಪಾರ್ಟ್ಸ್ ಏನಿರುತ್ತಲ್ಲ ಮಂಡಿ ಹತ್ರ, ಮಂಡಿ ಚಿಪ್ ಆಗಿರ್ಬೋದು, ಮಂಡಿ ಚಿಪ್ಪಿನ ಸೈಡ್ ಇರ್ಬೋದು, ಎಲ್ಲನೂ ನೀಟಿಗೆ ಮಸಾಜ್ ಮಾಡಿ. ಅದಾದ ನಂತರ ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಚೆನ್ನಾಗಿ ಮಸಾಜ್ ಮಾಡಿ. ಅದಾದ ನಂತರ ಒಂದು ಸ್ವಲ್ಪ ಒಂದು 5-10 ಮಿನಿಟ್ಸ್ ಕ್ರೇಪ್ ಬ್ಯಾಂಡ್ನ ಸುತ್ತಿ ಅದಾದ ನಂತರ ಬಿಟ್ಟು ವಾಪಸ್ ತಿರ್ಗಾ ನೀವು ನೋಡಿದ್ರೆ ಒಂದು ಸ್ವಲ್ಪ ಚೆನ್ನಾಗಿ ಫೀಲ್ ಆಗಿ ಸ್ಟಾರ್ಟ್ ಆಗಿರುತ್ತೆ. ಏನಕ್ಕೆ ಆ ಹೀಟ್ ಮೆಥಡ್ ಏನಿರುತ್ತಲ್ಲ ಆ್ಯಕ್ಚುಲಿ ಒಂದು ಸ್ವಲ್ಪ ಪೇಯ್ನ ಎಳೆದಿರುತ್ತೆ. ಅದಾದ ನಂತರ ನಿಮಗೆ ಈಸಿಯಾಗಿ ರಿಕವರಿ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದು ಬಂದು ನಮ್ಮ 3 ಸಿಂಪಲ್ ಮೆಥಡ್ಸ್. ಏನಾದರೂ ನಾಸಿಸೆಪ್ಟಿವ್ ಪೇಯ್ನ್ ಇತ್ತು ಅಂತಂದರೆ, ಸೊ ನಾನು ಮೊದಲೇ ಹೇಳಿದೆ ನ್ಯೂರೋಪತಿಕ್ ಪೇಯ್ನ್ ಇತ್ತು ಅಂತಾರೆ ಕೈರೋಪ್ರಾಕ್ಟರ್ ಹತ್ರ ಹೋಗಿ, ಇಲ್ಲಾಂದರೆ ನಾಸಿಸೆಪ್ಟಿವ್ ಪೇಯ್ನ್ ಜಸ್ಟ್ ಸ್ವಲ್ಪ ನಾರ್ಮಲ್ ಪೇನ್ ಇತ್ತು ಅಂತಂದರೆ ನೀವು ಈಸಿಯಾಗಿ ಈ 3 ಮೆಥಡ್ಸ್ನ ಅಪ್ಲೈ ಮಾಡ್ಬೋದು. ಬಟ್ ನಾನು ಮೊದಲೇ ಹೇಳಿದೆ ಒಂದು ಬೋನಸ್ ಟಿಪ್ ಕೊಡ್ತೀನಿ, ವಿಚ್ ಇಸ್ ರಿಲೇಟೆಡ್ ನ್ಯೂಟ್ರಿಷನ್ ಅಂತಂದ್ಬಿಟ್ಟು. ನ್ಯೂಟ್ರಿಷನ್ ತುಂಬಾ ಮೇಜರ್ ರೋಲ್ ಪ್ಲೇ ಮಾಡುತ್ತೆ. ಬಟ್ ನಿಮಗೆ ಮಂಡಿ ನೋವು ಜಾಸ್ತಿ ಇದೆ ಅಂತಂದರೆ ವಯಸ್ಸಾಗ್ತಾ ನ್ಯೂಟ್ರಿಷನ್ ಕೂಡ ಜಾಸ್ತಿ ಹೆಲ್ಪ್ ಮಾಡೋದಕ್ಕೆ ಹೋಗೋದಿಲ್ಲ. ಜಸ್ಟ್ ಒಂದೇ ಟಿಪ್ ಕೊಡೋದು ನಾನು. ಓಕೆ, ಸೊ ಮೇಜರ್ ನ್ಯೂಟ್ರಿಯೆಂಟ್ಸ್ ಏನೇನು ಬೇಕು ನಿಮಗೆ ಮಂಡಿ ನೋವಿಂದ ಹೊರಗಡೆ ಬರೋದಕ್ಕೆ ಅಂತಂದರೆ ಬೇಸಿಕಲಿ ಕ್ಯಾಲ್ಶಿಯಂ ಬೇಕು. ಅದಕ್ಕೆ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ ತೊಗೊಳಕ್ಕೆ ಹೋಗಬೇಡಿ, ಡೈರಿ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ. ಓಕೆ, ಡೈರಿ ಪ್ರಾಡಕ್ಟ್ಸ್ ಆಗ್ತಿಲ್ಲ ಅಂತಂದರೆ ಪ್ರಾಪರಾಗಿ ಯಾವುದೋ ಒಂದು ರಿಪ್ಲೇಸ್ಮೆಂಟ್ ನೀವು ಹುಡ್ಕೊಂಡು ಅದಾದ ನಂತರ ನೀವು ಕನ್ಸ್ಯೂಮ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಬಟ್ ಯಾವುದು ಸಿಕ್ಕಿಲ್ಲ ಅಂದರೆ ಮಾತ್ರನೇ ಟ್ಯಾಬ್ಲೆಟ್ಸ್ಗೆ ಹೋಗಿ. ಓಕೆ, ಅದಾದ ನಂತರ ಕ್ಯಾಲ್ಶಿಯಂ ಈ ಬಾಡಿಗೆ ಎಂಟರ್ ಆಗಬೇಕು ಅಂತಂದರೆ ನಿಮಗೆ ವೈಟಮಿನ್ ಡಿ ಬೇಕೇ ಬೇಕು. ಸೊ ವೈಟಮಿನ್ ಡಿನ ನೀವು ಆ್ಯಸ್ ಎ ಸಪ್ಲಿಮೆಂಟ್ ತೊಗೊಳೋದಕ್ಕೆ ಹೋಗಬೇಡಿ, ದಯವಿಟ್ಟು ಸಪ್ಲಿಮೆಂಟ್ ತೊಗೊಳೋದಕ್ಕೆ ಹೋಗಬೇಡಿ. ಅದ್ರ ಬದಲು ಯಾವುದೋ ಒಂದು ನ್ಯಾಚುರಲ್ ಸೋರ್ಸಿನ ತೊಗೊಂಡ್ರೂ ಪರವಾಗಿಲ್ಲ. ಇಲ್ಲ ಅಂತಂದರೆ ನೀವು ಸನ್ಲೈಟ್ ಈಸ್ ದ ಬೆಸ್ಟ್ ಸೋರ್ಸ್. ಸೊ ದಯವಿಟ್ಟು ಆದಷ್ಟು ಹೊರಗಡೆ ಹೋಗಿ ಒಂದು 10-15 ನಿಮಿಷ ಬಿಸಿಲೊಳಗಡೆ ನಿಮ್ಮ ಬೆನ್ನೇನಿದೆ ಅಲ್ಲ ಬೆನ್ನ ತೋರಿಸಿ ಕುತ್ಕೊಳ್ಳಿ ಸಾಕು. ದಟ್ ಈಸ್ ರಿಯಲಿ ಗುಡ್. ಅದರ ನಂತರ ಇನ್ನೊಂದೇನು ಮೇಜರ್ ನ್ಯೂಟ್ರಿಯೆಂಟ್ ಬೇಕು ಅಂತಂದರೆ ಹೆಲ್ದಿ ಫ್ಯಾಟ್ಸ್. ನೀವು ತುಪ್ಪ ಯೂಸ್ ಮಾಡಿ, ಇಲ್ಲ ಅಂತಂದರೆ ಬೆಣ್ಣೆ ಯೂಸ್ ಮಾಡಿ, ಇಲ್ಲ ಅಂತಂದರೆ ಗೀ ಯೂಸ್ ಮಾಡಿ, ಇಲ್ಲ ಅಂತಂದರೆ ಯಾವುದೋ ಒಂದು ಓಕೆ ನೀವೇನಾದ್ರು ನಾನ್ ವೆಜ್ ಯೂಸ್ ಮಾಡ್ತೀನಿ ಅಂದರೆ ಅದರೊಳಗಡೆನೂ ಕೂಡ ಯಾವುದೋ ಒಂದು ಪ್ರಾಪರ್ ಫ್ಯಾಟಿ ಮೀಟ್ನ ಕನ್ಸ್ಯೂಮ್ ಮಾಡಿ. ಇಲ್ಲಾಂದರೆ ಒಂದಷ್ಟು ಹೆಲ್ದಿ ಫ್ಯಾಟ್ಸ್ ಇಲ್ಲ ಹೆಲ್ದಿ ಆಯಿಲ್ಸ್ ಏನಿರುತ್ತೆ ಅದನ್ನೆಲ್ಲ ಯೂಸ್ ಮಾಡಿದ್ರೆ ನಿಜವಾಗ್ಲೂ ನಿಮ್ಮ ಬಾಡಿ ಒಳಗಡೆ ಒಂದು ಫ್ಯಾಟ್ ಪ್ರೊಫೈಲ್ ಚೆನ್ನಾಗಿರೋದು ಕ್ರಿಯೇಟ್ ಆಗೋದ್ರಿಂದ ಒಂದು ಸ್ವಲ್ಪ ಕುಷನಿಂಗ್ಗೆ ಹೆಲ್ಪ್ ಮಾಡುತ್ತೆ. ಸೊ ಹೋಪ್ಫುಲಿ ವಿಡಿಯೋ ಇಷ್ಟ ಆಯಿತು ಅಂತಂದ್ರೆ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಮತ್ತು ಚಾನಲ್ ಹೊಸಬರಾಗಿರೋ ದಯವಿಟ್ಟು ಯೂಟ್ಯೂಬಲ್ಲಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋಗಬೇಡಿ ಅಂತ ಹೇಳ್ತಾ, ಫೇಸ್ಬುಕ್ಕಲ್ಲಿದ್ದರೆ ಏನೋ ರೂಲ್. ಓಕೆ, ಫಾಲೋ ಮಾಡಿ ಆ್ಯಂಡ್ ಶೇರ್ ವಿತ್ ಯೋರ್ ಫ್ರೆಂಡ್ಸ್ ಆಸ್ ವೆಲ್. ಟಿಲ್ ಮೈ ನೆಕ್ಸ್ಟ್ ವಿಡಿಯೋ, ದಿಸ್ ಇಸ್ ಫಿಟ್ ಅಂಡ್ ರಘು ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್, ಪೀಸ್ ಔಟ್, ಬೈ.